ಹಲೋ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಜರ್ಮನಿಗೆ ಬರೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈ ಜರ್ಮನ್ ಲ್ಯಾಂಗ್ವೇಜ್ ಯಾರ್ಯಾರು ಮಾಡತ್ತಾರೆ ನರ್ಸಸ್ ಮುಂದೆ ಯಾರು ಬರೋ ನರ್ಸಸ್ಗೆ ಈ ವಿಡಿಯೋ ಭಾಳ ಹೆಲ್ಪ್ ಆಗುತ್ತೆ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದ್ರೆ ಫಸ್ಟ್ ನಿಮ್ಮ ಕಡೆ ಪಾಸ್ಪೋರ್ಟ್ ಇರಬೇಕು. ಸೊ ಆಮೇಲೆ ಬರ್ತ್ ಸರ್ಟಿಫಿಕೇಟ ಮತ್ತು ಬರ್ತ್ ಸರ್ಟಿಫಿಕೇಟ್ ನಿಮ್ದು ಏನಿರುತ್ತಲ್ಲ ಅದ್ರೊಳಗಿನ ಇನ್ಫಾರ್ಮೇಷನ್ ಮತ್ತು ಪಾಸ್ಪೋರ್ಟ್ ಒಳಗೆ ಇನ್ಫಾರ್ಮೇಷನ್ ಎರಡೂ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ ಆಗಿರ್ಬೋದು, ಆಮೇಲೆ ಡೇಟ್ ಆಫ್ ಬರ್ತಾ, ಡೇಟ್ ಆಫ್ ಪ್ಲೇಸಾ, ಸೊ ನಿಮ್ಮ ಸ್ಪೆಲ್ಲಿಂಗ್ಸ್ ಆಗಿರ್ಬೋದು, ಇವು ಎರಡರೊಳಗೂ ಸೇಮ್ ಇರಬೇಕು. ಸೊ ಅದ್ರೊಳಗೆ ಏನಾರ ಸ್ವಲ್ಪ ವೇರಿಯೇಷನ್ ಇತ್ತಪ್ಪ ಅಂತಂದ್ರೆ ನಿಮಗೆ ವೀಸಾ ಪ್ರೊಸೆಸಿಂಗ್ ಒಳಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊರಿ. ಆಮೇಲೆ 10th ಮಾರ್ಕ್ಸ್ ಕಾರ್ಡ, ಆಮೇಲೆ PUC ಮಾರ್ಕ್ಸ್ ಕಾರ್ಡ, ಸೊ ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್, JNM ಇದ್ರೆ 3 ಇಯರ್ಸ್ ಮಾರ್ಕ್ಸ್ ಕಾರ್ಡ ಮತ್ತು BSc ಮಾಡಿದ್ರೆ 4 ಇಯರ್ಸ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ಆಮೇಲೆ PDC ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ, ಇದು ನಿಮಗೆ ಯೂನಿವರ್ಸಿಟಿಯಿಂದ ಇಶ್ಯೂ ಮಾಡ್ತಾರೆ. ಸೊ ಆಮೇಲೆ ನರ್ಸಿಂಗ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ. ಸೊ ನರ್ಸಿಂಗ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನೋಡ್ಕೊಂಡು ನೀವು ವ್ಯಾಲಿಡಿಟಿ ಎಲ್ಲಿ ಮಟ್ಟ ಆಯ್ತಂತ. ಸೊ ಅದ್ರ ಒಂದು ಸಲ ನೋಡ್ಕೊಂಡು ವೀಸಾ ಹೋಗಿದ್ರ ಮೊದಲು ಅದ್ರದ್ದು ಒಂದು ಸಲ ನೀವು ಅದ್ರ ಬಗ್ಗೆ ನೋಡ್ಕೋಬೇಕು, ಡೇಟ್ ಅದು ಯಾವಾಗ ಎಲ್ಲಿ ಮಟ್ಟ ವ್ಯಾಲಿಡಿಟಿ ಐತೆ ಅನ್ನೋದು. ಸೊ ಆಮೇಲೆ ನಿಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಇತ್ತಂದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವತ್ತಪ್ಪ ಅಂತಂದ್ರೆ ಟ್ರಾನ್ಸ್ಕ್ರಿಪ್ಟ್ ಎಲ್ಲಿ ಕೊಡ್ತಾರಪ್ಪ ಅಂತಂದ್ರೆ ನೀವು ನರ್ಸಿಂಗ್ ಎಲ್ಲಿ ಮಾಡಿರ್ತಾರಲ್ಲ, ಸೊ ಅಲ್ಲಿ ಹೋಗಿ ನೀವು ಒಂದು ಅಪ್ಲೈ ಮಾಡಬೇಕು. ಟ್ರಾನ್ಸ್ಕ್ರಿಪ್ಟ್ ಅಂದ್ರೆ ಏನಪ್ಪ ಅಂತಂದ್ರೆ, ಸೊ ನಾವು JNM ಇದ್ರೆ 4th ಇಲ್ಲ BSc ಇರ್ತವಲ್ಲ, ಸೊ ಅವಾಗ ನಾವು ಅದು ನಮ್ಮ 3 ಇಯರ್ಸ್ ಆಗಿರ್ಬೋದು, 4th ಇಯರ್ಸ್ ನಾವು ಏನು ನರ್ಸಿಂಗ್ ಕೋರ್ಸ್ ಮಾಡಿರ್ತೀವಲ್ಲ, ಸೊ ಅದ್ರೊಳಗೆ ಅದೆಲ್ಲ ಮೆನ್ಷನ್ ಇರುತ್ತೆ ನಾವು ಎಷ್ಟು ಅವರ್ಸ್ ಮಾಡೀವಿ ಮತ್ತು ಏನೇನು ಕಲಿತೇವೆ ಅಂತ. ಸೊ ಆ ಟ್ರಾನ್ಸ್ಕ್ರಿಪ್ಟ್ನ ಇವ್ರು ಇಲ್ಲಿ ಜರ್ಮನ್ ನರ್ಸಿಂಗ್ ಸಿಲೆಬಸ್ಸಿಗೆ ಕಂಪೇರ್ ಮಾಡಿ ಒಂದು ಫೈನಲ್ ನಮಗೊಂದು ಲೈಕ್ ಒಂದು ಪೇಪರ್ ಆಗಿರ್ಬೋದು, ಒಂದು ಇದನ್ನು ಕೊಡ್ತಾರೆ. ಅಂದ್ರೆ ನಾವಿಲ್ಲಿ ಜರ್ಮನಿಗೆ ಬಂದ್ಮ್ಯಾಗ ನಮಗೊಂದು ಎಕ್ಸಾಮ್ ಇರುತ್ತೆ, ಲೈಸೆನ್ಸ್ ಎಕ್ಸಾಮ. ಸೊ ಆ ಲೈಸೆನ್ಸ್ ಎಕ್ಸಾಮ್ ನಾವು ಇನ್ನೂ ಎಷ್ಟು ಅವರ್ ಕಲಿಬೇಕು ಮತ್ತು ಏನೇನು ಕಲಿಬೇಕು ಅನ್ನೋದು ಈ ಟ್ರಾನ್ಸ್ಕ್ರಿಪ್ಟ್ ನೋಡಿ ಅವರು ಡಿಸೈಡ್ ಮಾಡಿರ್ತಾರೆ. ಸೊ ಟ್ರಾನ್ಸ್ಕ್ರಿಪ್ಟ್ ನೀವು ನಿಮ್ಮ ನರ್ಸಿಂಗ್ ಕಾಲೇಜ್ ಒಳಗೆ ಅಪ್ಲೈ ಮಾಡ್ಬೋದು. ಸೊ ಆಮೇಲೆ ಯಾವತ್ತಪ್ಪ ಅಂತಂದ್ರೆ ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ, ಇದು ನಿಮಗೆ ಯೂನಿವರ್ಸಿಟಿ ಅಂತ ಇಶ್ಯೂ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಆಲ್ ನರ್ಸಿಂಗ್ ಕಾಲೇಜೆಲ್ಲ RGHS ಅಂಡರ್ ಬರ್ತಾವೆ. ಸೊ ನಿಮ್ಮ ರಿಲೇಟೆಡ್ ಯೂನಿವರ್ಸಿಟಿ ಒಳಗೆ ನೀವು ಇದನ್ನು ಗುಡ್ ಸ್ಟ್ಯಾಂಡಿಂಗ್ ಸರ್ಟಿಫಿಕೇಟ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವತ್ತಪ್ಪ ಅಂತಂದ್ರೆ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ, PCC ಅಂತಾರೆ ಅದಕ್ಕೆ. ಸೊ ಇದು ನೀವು ಪಾಸ್ಪೋರ್ಟ್ ಸೇವಾ ಇರೋದಕ್ಕೆ ನಿಯರ್ ನಿಮ್ಮ ಪಾಸ್ಪೋರ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಇದು ನಿಮಗೆ ವೀಸಾಕ್ಕೆ ಹೋಗ್ತಿರ್ತಾರಲ್ಲ ಅವಾಗ ಇದು ಬೇಕಾಗತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವತ್ತಪ್ಪ ಅಂತಂದ್ರೆ ಫಿಸಿಕಲ್ ಸರ್ಟಿಫಿಕೇಟ್, ಇದಕ್ಕೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ. ಇದು ನಿಮಗೆ ನಿಯರ್ ಬೈ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಹೋದ್ರೆ ಅಲ್ಲಿ ನಿಮ್ಗೆ ಇದನ್ನು ಕೊಡ್ತಾರೆ. ಸೊ ನೀವು ಇದನ್ನು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಸೊ ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಯಾವತ್ತಪ್ಪ ಅಂತಂದ್ರೆ ಇಮ್ಯುನೈಸೇಷನ್ ಸರ್ಟಿಫಿಕೇಟ. ಸೊ ಈ ಇಮ್ಯುನೈಸೇಷನ್ ಸರ್ಟಿಫಿಕೇಟ್ ಒಳಗೆ ಯಾವ್ಯಾವ ನೀವು ತೊಗೊಂಡಿರ್ಬೇಕಪ್ಪ ಅಂತಂದ್ರೆ ಇಮ್ಯುನೈಸೇಷನ್, ಸೊ COVID-19 ವ್ಯಾಕ್ಸಿನೇಷನ್ ಇರಬೇಕು, ಆಮೇಲೆ MMR ಇರಬೇಕು, ಆಮೇಲೆ TT ಇರಬೇಕು, ಆಮೇಲೆ HBsAg, ಇವು 4 ವ್ಯಾಕ್ಸಿನೇಷನ್ ಅದರೊಳಗೆ ಮೆನ್ಷನ್ ಮಾಡಿರ್ಬೇಕು. ಆಮೇಲೆ ಯಾವತ್ತಪ್ಪ ಅಂತಂದ್ರೆ B1 ಇಲ್ಲ B2 ನಿಮ್ದು ಜರ್ಮನ್ ಲ್ಯಾಂಗ್ವೇಜ್ ಸರ್ಟಿಫಿಕೇಟ. ಸೊ ನೀವು B1 ಮ್ಯಾಗ ಬರತ್ತಿದ್ರೆ ಅಂದ್ರೆ B1 ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಬೇಕು, ಮತ್ತು B2 ಮ್ಯಾಗ ಬರತ್ತಿದ್ದೆ ಅಂದ್ರೆ B2 ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ನೀವು ಬಿಫೋರ್ ವೀಸಾಕ್ಕೆ ಹೋಗೋಕ್ಕಿಂತ ಮೊದಲು ಇವೆಲ್ಲ ರೆಡಿ ತೊಗೊಂಡಿರಬೇಕು. ಸೊ ಮತ್ತು ನಿಮಗೆ ವೀಸಾಕ್ಕೆ ಹೋಗೋ ಟೈಮ್ದಾಗ ಇವೆಲ್ಲ ತೊಗೊಂಡು ಹೋಗ್ಬೇಕು ನೀವು. ಮತ್ತು ವೀಸಾಕ್ಕೆ ಹೋಗೋ ಟೈಮ್ದಾಗ ಮತ್ತು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವಪ್ಪ ಅಂತಂದ್ರೆ ನಿಮ್ಮದು ವೀಸಾ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತಲ್ಲ ಅದನ್ನು ತೊಗೊಂಡು ಹೋಗಬೇಕು. ಮತ್ತು 3 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವಪ್ಪ ಅಂತಂದ್ರೆ ಇವು 3 ನಿಮಗೆ ಜರ್ಮನಿಂದ ಬರ್ತಾವೆ. ಸೊ ಅದ್ರೊಳಗೆ ಯಾವುದಪ್ಪ ಅಂತಂದ್ರೆ ಫಸ್ಟ್ ಒನ್ ಡೆಫಿಸಿಟ್. ಇದು ಡೆಫಿಸಿಟ್ ನಿಮಗೆ ಯಾರು ಕೆಲಸ ಕೊಡ್ತಿರ್ತಾರಲ್ಲ ಜರ್ಮನಿಂದ, ನಿಮ್ಮ ಅರ್ಬೈಟ್ ಗೇವರ ಆ ಬುಂದೇಸ್ಲ್ಯಾಂಡ್ ಅಂದ್ರೆ ಆ ಸ್ಟೇಟಿಂದ ನಿಮಗೆ ಇದು ಇಶ್ಯೂ ಆಗುತ್ತೆ ಡೆಫಿಸಿಟ್. ಸೊ ಆಮೇಲೆ ಸೆಕೆಂಡ್ ಬಂದುಬಿಟ್ಟು ನಿಮ್ಗೆ ಕಾಂಟ್ರಾಕ್ಟ್ ಲೆಟರ್. ಸೊ ಕಾಂಟ್ರಾಕ್ಟ್ ಲೆಟರ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ವೀಸಾ ಪ್ರೀ ಅಪ್ರೂವಲ್. ಸೊ ಈ 3 ಡಾಕ್ಯುಮೆಂಟ್ಸ್ ನಿಮಗೆ ಜರ್ಮನಿಂದ ಬರ್ತಾವೆ. ಸೊ ನೀವು ವೀಸಾಕ್ಕೆ ಹೋಗಿಂತ ಮೊದಲು ಇವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ವೀಸಾಕ್ಕೆ ಹೋಗ್ಬೇಕು. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ನಿಮ್ಮ ಕಡೆ ಇತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ ನಿಮಗೆ ವೀಸಾ ಬರುತ್ತೆ. ಸೊ ಆಮೇಲೆ ನೀವು ಈಸಿಯಾಗಿ ಜರ್ಮನಿಗೆ ಬರ್ಬೋದು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಜರ್ಮನಿಗೆ ಬರೋಕ್ಕೆ ಬೇಕಾಗುತ್ತೆ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಆದಷ್ಟು ರೆಡಿ ಇಟ್ಕೋರಿ. ಮತ್ತು ಈ ವಿಡಿಯೋನ ಈಗ ಜರ್ಮನ್ ಲ್ಯಾಂಗ್ವೇಜ್ ಯಾರ್ಯಾರು ಮಾಡತ್ತಾರಲ್ಲ ನರ್ಸಸ್ ಮತ್ತು ಇನ್ನು ಮುಂದೆ ಬರೋ ನರ್ಸಸ್ ಅವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ಸೊ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗತ್ತೆ ಅನ್ಕೋತೀನಿ. ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಫಾಲೋ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.